ನಮಸ್ಕಾರ ವೀಕ್ಷಕರೇ, ಆಸ್ತಿ ಮಾರಾಟ, ಸಾಲ ಪಡೆಯಲು ಹಾಗೂ ಇತರೆ ಆಸ್ತಿ ನೋಂದಣಿ ಪ್ರಕ್ರಿಯೆಗಳಿಗೆ ಈ ಖಾತಾ ಅಗತ್ಯವಾಗಿರುವುದರಿಂದ ಇಂತಹ ಆಸ್ತಿ ಮಾಲೀಕರು ಈ ಖಾತಾ ಪ್ರಕ್ರಿಯೆಯನ್ನು ಒಂದು ದಿನದಲ್ಲೇ ಪೂರ್ಣಗೊಳಿಸಲು ಬಿಬಿಎಂಪಿ ಪ್ರತ್ಯೇಕ ಕೇಂದ್ರಗಳನ್ನು ಎಲ್ಲ ವಾರ್ಡ್ಗಳಲ್ಲೂ ಆರಂಭಿಸಿದೆ. ಆಸ್ತಿ ಮಾಲೀಕರು ಎಲ್ಲ ರೀತಿಯ ದಾಖಲೆಗಳನ್ನು ಒದಗಿಸಿದರೆ ಕೂಡಲೇ ಈ ಖಾತಾ ಲಭ್ಯವಾಗುತ್ತದೆ. ಒಂದು ದಾಖಲೆ ಇಲ್ಲದಿದ್ದರೂ ಪರದಾಟ ತಪ್ಪಿದ್ದಲ್ಲ. ಪ್ರಮುಖ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಬೆಂಗಳೂರಿನಲ್ಲಿ ಕೃಷಿ ಭೂಮಿಯಿಂದ ಪರಿವರ್ತನೆಯಾದ, ಬಿಡಿಎ ಸ್ವಾಧೀನಪಡಿಸಿಕೊಂಡು ಕೈಬಿಟ್ಟ, ನಂತರ ಪರಿವರ್ತನೆಯಾದ ಹಾಗೂ ಪರಿವರ್ತನೆಯಾಗದ ಭೂಮಿಗಳಿವೆ. ಕೃಷಿ ಭೂಮಿಯಲ್ಲೇ ರಚನೆಯ ಬಡಾವಣೆಗಳಿವೆ ಅಂದರೆ ರೆವಿನ್ಯೂ ಲೇಔಟ್ಸ್. ಪುರಸಭೆ, ನಗರಸಭೆಯಿಂದ ಬಿಬಿಎಂಪಿ ವ್ಯಾಪ್ತಿಗೆ ಬಂದ ಹಳ್ಳಿ ಪ್ರದೇಶಗಳಿವೆ. ಎ ಖಾತಾ ಅಥವಾ ಬಿ ಖಾತಾ ಪಡೆಯುವ ಸಂದರ್ಭದಲ್ಲಿ ಎಲ್ಲವೂ ಮ್ಯಾನ್ಯುಯಲ್ ಇದ್ದುದರಿಂದ ಒಂದೆರಡು ದಾಖಲೆಗಳು ಇಲ್ಲದಿದ್ದರೂ ಖಾತಾಗಳು ಲಭ್ಯವಾಗಿವೆ. ಬಿ ಖಾತಾ ಹೊಂದಿದವರಿಗೆ ಕಟ್ಟಡ ನಕ್ಷೆ ನೀಡಲಾಗುತ್ತಿಲ್ಲ. ಹೀಗಾಗಿ ಈ ಖಾತಾ ಪಡೆಯುವಾಗ ನಿವೇಶನದೊಂದಿಗೆ ಕಟ್ಟಡ ಎಂಬ ಆಯ್ಕೆ ಮಾಡಿಕೊಂಡಾಗ ಮಂಜೂರು ನಕ್ಷೆ ಅಪ್ಲೋಡ್ ಮಾಡಬೇಕಾಗುತ್ತದೆ. ಅದು ಇಲ್ಲದಿದ್ದರಿಂದ ಎಲ್ಲವೂ ಆನ್ಲೈನ್ನಲ್ಲಿ ಸಾಫ್ಟ್ವೇರ್ ನಿರ್ವಹಣೆಯಲ್ಲಿರುವುದರಿಂದ ಈ ಖಾತಾ ಲಭ್ಯವಾಗುತ್ತಿಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಪ್ರತಿಯೊಂದು ಯೂನಿಟ್ಗೆ ಅಂದರೆ ಫ್ಲ್ಯಾಟ್ಗಳಿಗೆ ಈ ಖಾತಾ ಪಡೆಯುವ ಸಂದರ್ಭದಲ್ಲೂ ಅನುಮೋದಿತ ನಕ್ಷೆ ಅಪ್ಲೋಡ್ ಮಾಡಬೇಕಾಗಿದೆ. ಇದು ಬಹುತೇಕ ಫ್ಲ್ಯಾಟ್ ಮಾಲೀಕರಿಗೆ ಲಭ್ಯವಿಲ್ಲ. ಇದಲ್ಲದೆ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಮಂಜೂರು ನಕ್ಷೆಗಿಂತ ಹೆಚ್ಚಿನ ಅಂತಸ್ತುಗಳಿವೆ. ಅವುಗಳಿಗೆ ಮ್ಯಾನ್ಯುಯಲ್ ಖಾತಾ ಲಭ್ಯವಾಗಿದ್ದರೂ ಈ ಖಾತಾ ಪಡೆಯಲು ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ದಾಖಲೆಗಳು ಇಲ್ಲದಿದ್ದರಿಂದ ಈ ಖಾತಾ ಲಭ್ಯವಾಗುತ್ತಿಲ್ಲ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎ ಖಾತಾ ಹೊಂದಿರುವ ನಿವೇಶನ ಕಟ್ಟಡಗಳ ಆಸ್ತಿ ತೆರಿಗೆ, ಅಭಿವೃದ್ಧಿ ಶುಲ್ಕ ಹಾಗೂ ಮಂಜೂರಾದ ನಕ್ಷೆ ಮಾಲೀಕರಲ್ಲಿದ್ದರೆ ಈ ಖಾತಾ ಪಡೆಯುವ ಪ್ರಕ್ರಿಯೆಯಲ್ಲಿ ಅಪ್ಲೋಡ್ ಮಾಡಿದರೆ ಸುಲಭವಾಗಿ ಒಂದೇ ದಿನದಲ್ಲಿ ಈ ಖಾತಾ ಆನ್ಲೈನ್ನಲ್ಲಿ ಲಭ್ಯವಾಗುತ್ತದೆ. ಯಾವುದೇ ಒಂದು ದಾಖಲೆ ಇಲ್ಲದಿದ್ದರೂ ಈ ಖಾತಾ ಅನುಮೋದನೆಯಾಗುವುದಿಲ್ಲ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ನಿವೇಶನಗಳಿಗೆ ಈಗಾಗಲೇ ಈ ಖಾತಾ ನೀಡಿದೆ. ಇನ್ನುಳಿದ ಬಡಾವಣೆಯ ನಿವೇಶನ ಅಥವಾ ಕಟ್ಟಡಗಳಿಗೆ ಈ ಖಾತಾ ಪಡೆಯಲು ಸೇವಾ ಸಿಂಧುವಿನಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಆದರೆ ಎಲ್ಲವೂ ಆನ್ಲೈನ್ನಲ್ಲಿ ಸಾಧ್ಯವಾಗುವುದಿಲ್ಲ. ಇದಾದ ಮೇಲೆ ಖುದ್ದಾಗಿ ಬಿಡಿಎ ಅಧಿಕಾರಿಗಳನ್ನು ಭೇಟಿ ಮಾಡಿ ದಾಖಲೆ ಸಲ್ಲಿಸಿದ ನಂತರವಷ್ಟೇ ಈ ಖಾತಾ ಪಡೆಯಬಹುದು. ಬಿಡಿಎ ಅನುಮೋದಿತ ನಿವೇಶನ ಹಾಗೂ ಬಡಾವಣೆಗಳಿಗೂ ಇದೇ ಪ್ರಕ್ರಿಯೆಯಲ್ಲಿ ಈ ಖಾತಾವನ್ನು ಪಡೆಯಬಹುದಾಗಿದೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.